ಆರ್ ಅಶೋಕ್ಗೆ ಈ ಬಾರಿ ಅಧಿವೇಶನ ದೊಡ್ಡ ಸವಾಲಾಗಿದೆ. ಅವ್ರನ್ನ ಅವರು ಪ್ರೂವ್ ಮಾಡ್ಕೊಳ್ಬೇಕಾಗಿದೆ. ಕಲಾಪದಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಎದುರಿಸುವಂತಹ ದೊಡ್ಡ ಸವಾಲು ಅವರಲ್ಲಿದೆ. ಇನ್ನು ಸದನದಲ್ಲಿ ಒಂಟಿ ಹೋರಾಟಕ್ಕೆ ಈಗ ಆರ್ ಅಶೋಕ್ ಕೂಡ ರೆಡಿ ಆಗಿದ್ದಾರೆ. ಮಳೆಗಾಲದ ಅಧಿವೇಶನ ಆರ್ ಅಶೋಕ್ಗೆ ಅಗ್ನಿ ಪರೀಕ್ಷೆ ಆದಂತಾಗಿದೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಕೂಡ ಸಜ್ಜಾಗಿದೆ. ಸಿದ್ದರಾಮಯ್ಯ ಎದುರಿಸೋದೇ ಅಶೋಕ್ಗೆ ಬಿಗ್ ಟಾಸ್ಕ್ ಅಂತ ಹೇಳ್ಬಹುದು. ಕಳೆದ ಸಲ ಅಧಿವೇಶನ ನಡೆದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಈ ಅಧಿವೇಶನದಲ್ಲಿ ಪಾಲ್ಗೊಳ್ತಾ ಇದ್ರು. ಬೊಮ್ಮಾಯಿ ಅವರು ಕೂಡ ಈ ಅಧಿವೇಶನದಲ್ಲಿ ಪಾಲ್ಗೊಳ್ತಾ ಇದ್ರು. ಆದ್ರೆ ಆ ಇಬ್ಬರು ಪ್ರಮುಖ ನಾಯಕರು ಈಗ ಕೇಂದ್ರ ಸರ್ಕಾರದ ಭಾಗವಾಗಿದ್ದಾರೆ. ಸೊ ಅವರ ಅಲಭ್ಯತೆ ಕೂಡ ಕಾಡುತ್ತೆ. ಆದ್ರೆ ಆರ್ ಅಶೋಕ್ ಅವರು ಅವರ ಆಬ್ಸೆನ್ಸ್ ಅನ್ನ ಹೇಗೆ ಸದುಪಯೋಗ ಪಡಿಸಿಕೊಳ್ತಾರೆ, ತಮ್ಮನ್ನ ತಾವು ಹೇಗೆ ಪ್ರೂವ್ ಮಾಡ್ತಾರೆ ಮತ್ತು ಅವರ ಆಬ್ಸೆನ್ಸ್ ಕಾಡದೇ ಇರೋ ತರ ಸೆಷನ್ ಅಲ್ಲಿ ಹೇಗೆ ಸರ್ಕಾರವನ್ನ ಕಟ್ಟಿ ಹಾಕ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಕೂಡ ಇದೆ. ಇವತ್ತಿನಿಂದ ಸೆಷನ್ ಆರಂಭವಾಗುತ್ತೆ. ಪ್ರತಿಭಟನೆಗಳನ್ನ ಮಾಡೋದಕ್ಕೆ, ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ, ಹಗರಣಗಳನ್ನ ಅವರ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ, ಆನ್ಸರ್ ಕೇಳೋದಕ್ಕೆ ಈಗ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕೂಡ ರೆಡಿ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ. ಈಗ ಕುಮಾರಸ್ವಾಮಿ ಅವರು ಕೂಡ ಈ ಸೆಷನ್ ನಲ್ಲಿ ಭಾಗಿಯಾಗೋದಿಲ್ಲ, ಬೊಮ್ಮಾಯಿ ಅವರು ಕೂಡ ಇರೋದಿಲ್ಲ. ಆದ್ರೆ ಅವರ ಆಬ್ಸೆನ್ಸ್ ಅನ್ನ ಹೇಗೆ ಸದುಪಯೋಗ ಪಡಿಸ್ಕೊಳ್ತಾರೆ ಆರ್ ಅಶೋಕ್ ಅಂತ ಹೇಗೆ ರೆಡಿ ಆಗಿದ್ದಾರೆ? ಅಧಿವೇಶನ ಆರಂಭ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ಗೆ 3 ಬಿಗ್ ಸವಾಲ್ ಕೂಡ ಎದುರಾಗಿರುವಂತದ್ದು. ಪ್ರಮುಖವಾಗಿ ನಾವು ಗಮನಿಸಬೇಕಾದ್ರೆ ಈ ಹಿಂದಿನ ಅಧಿವೇಶನ ಅಂದ್ರೆ ಅವರು ವಿಪಕ್ಷ ಸ್ಥಾನವನ್ನ ಅಲಂಕರಿಸಿದ ಬಳಿಕ ಒಂದಷ್ಟು ಬೆನ್ನಿಗೆ ನಿಂತಿರುವಂತಹ ಅನೇಕ ಆಪ್ತರಿದ್ರು. ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಇರ್ಬೋದು, ಹಾಗೆ ಜೆಡಿಎಸ್ ನ ನಾಯಕರಾದಂತಹ ಕುಮಾರಸ್ವಾಮಿ ಅವರು ಇದ್ರು. ಅವರು ನೇರವಾಗಿ ಸಿದ್ದರಾಮಯ್ಯ ಅವರ ವಿರುದ್ಧ ಫೈಟ್ ಕೂಡ ಮಾಡ್ತಿರುವಂತದ್ದು. ಆದ್ರೆ ಈ ಬಾರಿ ಅವರಿಗೆ ಎಲ್ಲೊಂದ್ ಕಡೆ ಒಂಟಿ ಹೋರಾಟದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಸಕ್ಸಸ್ ಆಗ್ತಾರಾ ಇಲ್ಲ ಅನ್ನೋದು ಕೂಡ ಒಂದಷ್ಟು ಅಸಮಾಧಾನ ಕೂಡ ಇದೆ, ಅಂದ್ರೆ ಬಿಜೆಪಿಯ ಶಾಸಕರಲ್ಲಿ. ಹೀಗಾಗಿ ಪ್ರಮುಖವಾಗಿ 3 ಸವಾಲುಗಳೇನು? ಒಂದು, ನಾನು ಒಂಟಿ ಹೋರಾಟಕ್ಕೂ ಕೂಡ ಸಿದ್ಧನಿದ್ದೇನೆ, ಅದರಲ್ಲೂ ಕೂಡ ಸಿದ್ದರಾಮಯ್ಯರ ವಿರುದ್ಧ ನೇರವಾಗಿ ದಾಖಲೆ ಸಮೇತ ಫೈಟ್ ಮಾಡ್ತೀನಿ ಅಂತ ಕೂಡ ಒಂದು ಸವಾಲನ್ನ ಸ್ವೀಕರಿಸಬೇಕಾಗುತ್ತೆ. ಎರಡನೇದಾಗಿ, ಈಗಾಗಲೇ ಬಿಜೆಪಿಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಆರ್ ಅಶೋಕ್ ಅವರು ವಿಪಕ್ಷ ನಾಯಕರಾಗಿ ಸಮರ್ಥರಲ್ಲ, ಅವರು ಅಸಮರ್ಥರನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿಯ ಅನೇಕ ಶಾಸಕರು ಕೂಡ ಒಂದಷ್ಟು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ಹಾಗೂ ಬಸವರಾಜ ಬೊಮ್ಮಾಯಿ ಅವರ ಅನುಪಸ್ಥಿತಿಯಲ್ಲಿ ಅವರು ಇವತ್ತು ಸಿದ್ದರಾಮಯ್ಯ ಅವರನ್ನ ಸರ್ಕಾರವನ್ನ ಕಟ್ಟಿ ಹಾಕಬೇಕು, ಅಧಿವೇಶನದಲ್ಲಿ ಅವರು ಏನೆಲ್ಲ ಆರೋಪಗಳಿದೆಯಾ ಅದನ್ನ ಪ್ರಸ್ತುತಪಡಿಸಿ ನೇರವಾಗಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿ ನಾನೂ ಕೂಡ ಸಮರ್ಥನಿದ್ದೀನಿ ಅಂತ ಒಂದು ಸಂದೇಶವನ್ನ ರವಾನೆ ಮಾಡಬೇಕಾಗುತ್ತೆ. ಇನ್ನು ಮೂರನೇದಾಗಿ ಹೇಳೋದಾದ್ರೆ ನೋಡಿ, ಇತ್ತೀಚೆಗೆ ಸಿ.ಟಿ. ರವಿ ಅವರು ನೇರವಾಗಿ ಪರಿಷತ್ಗೆ ಬಂದಿರ್ತಾರೆ. ಅವರನ್ನ ವಿಪಕ್ಷ ನಾಯಕರನ್ನಾಗಿ ಮಾಡ್ತಾರೆ ಅನ್ನೋದು ಕೂಡ ಒಂದಷ್ಟು ಚರ್ಚೆ ಆಗ್ತಿತ್ತು ಪರಿಷತ್ತಲ್ಲಿ. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಆರ್ ಅಶೋಕ್ ಅವ್ರಿಗೂ ಕೂಡ ಕೆಳಮನೆಯಲ್ಲಿ ಅಂದ್ರೆ ವಿಧಾನಸಭೆಯಲ್ಲೂ ಕೂಡ ಪರಿಷತ್ ಸ್ಥಾನ ತಪ್ಪುತ್ತೆ, ತನ್ನ ವಿಪಕ್ಷ ಸ್ಥಾನವನ್ನ ಅಲಗಾಡುವ ಸಂದರ್ಭದಲ್ಲಿ ನೇರವಾಗಿ ಅವರು ಇವತ್ತು ಪ್ರೂವ್ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಸಿದ್ದರಾಮಯ್ಯ ಅವರ ವಿರುದ್ಧ ದಾಖಲೆಯ ಫೈಟ್ ಮಾಡಿ, ಅಂದ್ರೆ ಒಂದಷ್ಟು ದಾಖಲೆಗಳನ್ನಿಟ್ಟು ಈಗಾಗಲೇ ನೋಡಿ ವಿಪಕ್ಷರ ಕೈಯಲ್ಲಿ ಅಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಕೈಯಲ್ಲಿ 3 ಅಸ್ತ್ರಗಳಿರುವಂತದ್ದು. ಮೂಢ ಹಗರಣ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ವಾಲ್ಮೀಕಿ ಭ್ರಷ್ಟಾಚಾರ ಇರ್ಬೋದು, ಹಾಗೆ ಗ್ಯಾರಂಟಿಯ ವೈಫಲ್ಯಗಳಿರ್ಬೋದು. ಈ 3 ಅಸ್ತ್ರಗಳನ್ನು ಇಟ್ಕೊಂಡು ಸಿದ್ದರಾಮಯ್ಯ ಅವರನ್ನ ಏನಾದ್ರೂ ಕೂಡ ಕಟ್ಟಿ ಹಾಕಿದ್ದಲ್ಲಿ, ದಾಖಲೆ ಸಮೇತ ಕಟ್ಟಿ ಹಾಕಿದ್ದಲ್ಲಿ ಅಶೋಕ್ ಅವರು ಸಮರ್ಥರಾಗ್ತಾರೆ. ಇದೆಲ್ಲ ಒಂದ್ ಕಡೆ ಈ ಬಾರಿಯ ಅಧಿವೇಶನ ಕುಮಾರಸ್ವಾಮಿ ಹಾಗೂ ಬಸವರಾಜ ಬೊಮ್ಮಾಯಿಯರ ಅನುಪಸ್ಥಿತಿಯಲ್ಲಿ ಆರ್ ಅಶೋಕ್ ಅವರಿಗೆ ಅಗ್ನಿ ಪರೀಕ್ಷೆ ಆಗಿರುವಂತದ್ದು. ಸಭಾ, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.